ರಾಮೇಶ್ವರಂ ದೇವಸ್ಥಾನ ಮುಂದೆ ಇರುವಂತಹ ಸಮುದ್ರನೇ ಅಗ್ನಿತೀರ್ಥಂ ಅಂತ ಕರೀತಾರೆ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತು ನಾವು 12 ಜ್ಯೋತಿರ್ಲಿಂಗಗಳಲ್ಲಿ ಪ್ರಮುಖವಾದ ಟೆಂಪಲ್ ಆಗಿರೋ ರಾಮೇಶ್ವರ ಟೆಂಪಲ್ಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ, ಬನ್ನಿ. ಪ್ರಪಂಚದ ನಾನಾ ಕಡೆಯಿಂದ ಈ ದೇವಸ್ಥಾನನ ವಿಸಿಟ್ ಮಾಡೋದಕ್ಕೆ ಬರ್ತಾರೆ. ಈ ಜಾಗ ಹಿಂದೂಗಳಿಗೆ ಒಂದು ಪುಣ್ಯ ಕ್ಷೇತ್ರವಾಗಿದೆ. ಈ ವಿಡಿಯೋದಲ್ಲಿ ರಾಮೇಶ್ವರಂ ದೇವಸ್ಥಾನದ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಪೂರ್ತಿ ನೋಡಿ. ರಾಮೇಶ್ವರಂನ ರಾಮನಾಥ ದೇವಸ್ಥಾನ ಪ್ರಪಂಚದಲ್ಲೇ ತುಂಬಾ ಹೆಸರಾಗಿರುವಂತಹ ದೇವಸ್ಥಾನ. ಹಿಂದೂಗಳ ಪವಿತ್ರ ಸ್ಥಳಗಳಲ್ಲಿ ಇದು ಮುಖ್ಯವಾಗಿರೋ ಪವಿತ್ರ ಸ್ಥಳ. ಈ ದೇವಸ್ಥಾನಕ್ಕೆ ಅಷ್ಟು ಪ್ರಾಮುಖ್ಯತೆ ಇದೆ. ಸ್ನೇಹಿತರೆ, ಆಕ್ಚುಲ್ ಆಗಿ ರಾಮೇಶ್ವರಂ ಒಂದು ದ್ವೀಪ. ಈ ದ್ವೀಪನ ಮತ್ತೆ ತಮಿಳುನಾಡನ್ನ ಒಂದು ಮಾಡೋದು ಒಂದು ಬ್ರಿಡ್ಜ್. ಈ ಬ್ರಿಡ್ಜ್ ನ ಹೆಸರು ಪಂಬನ್ ಬ್ರಿಡ್ಜ್. ಈ ಪಂಬನ್ ಬ್ರಿಡ್ಜ್ 1915ನೇ ಇಸ್ವಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ಈ ಬ್ರಿಡ್ಜ್ ನ ಪಕ್ಕದಲ್ಲಿ ರೈಲ್ವೆ ಬ್ರಿಡ್ಜ್ ಕೂಡ ಇದೆ. ಪ್ರಪಂಚದಲ್ಲೇ ಇರುವಂತಹ ಡೇಂಜರ್ ರೈಲ್ವೆ ಬ್ರಿಡ್ಜ್ ಗಳಲ್ಲಿ ಈ ರೈಲ್ವೆ ಬ್ರಿಡ್ಜ್ ಕೂಡ ಒಂದು. ರಾಮೇಶ್ವರಂಗೆ ಬರೋರು ಖಂಡಿತ ಇಲ್ಲಿ ನಿಲ್ಲಿಸಿ ಇಲ್ಲಿಂದ ಬ್ರಿಡ್ಜ್ನಾಗ್ಲಿ ಹಾಗೆ ಪ್ರಕೃತಿನಾಗ್ಲಿ ನೋಡಿ ಖುಷಿ ಪಡ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ರಾಮೇಶ್ವರಂ ಟೆಂಪಲ್ ಬಗ್ಗೆ ನೋಡೋದಾದ್ರೆ, ಇಂಡಿಯಾದಲ್ಲಿ ಇರುವಂತಹ 12 ಜ್ಯೋತಿರ್ಲಿಂಗಗಳಲ್ಲಿ ಇದು ಮುಖ್ಯವಾದದ್ದು. ರಾಮೇಶ್ವರಂನಲ್ಲಿ ಮುಖ್ಯವಾಗಿರೋದು ಅಂದ್ರೆ ಇಲ್ಲಿರೋ ತೀರ್ಥಗಳು. ಸ್ನೇಹಿತರೆ, ನೀವೇನ್ ನೋಡ್ತಾ ಇದ್ದೀರಾ ಇದೇ ಅಗ್ನಿತೀರ್ಥಂ. ರಾಮೇಶ್ವರಂ ದೇವಸ್ಥಾನ ಮುಂದೆ ಇರುವಂತಹ ಸಮುದ್ರನೇ ಅಗ್ನಿತೀರ್ಥಂ ಅಂತ ಕರೀತಾರೆ. ಯಾಕೆ ಅಂತ ನೋಡೋದಾದ್ರೆ, ಅಗ್ನಿದೇವರು ಸೀತಾ ಮಾತೆಯನ್ನು ಸ್ಪರ್ಶಿಸಿದ್ದಕ್ಕೆ ಅವರ ಪಾಪನ ಕಳ್ಕೊಳ್ಳೋ ಸಲುವಾಗಿ ಇಲ್ಲಿ ಬಂದು ಸ್ನಾನ ಮಾಡಿ ಶಿವನನ್ನು ಪ್ರಾರ್ಥನೆ ಮಾಡಿ ಅವರ ಪಾಪವನ್ನ ಕಳ್ಕೊಂತಾರೆ. ಹಾಗಾಗಿ ಈ ಜಾಗನ ಅಗ್ನಿತೀರ್ಥಂ ಅಂತ ಕರೀತಾರೆ. ಸ್ನೇಹಿತರೆ, ಈ ರಾಮೇಶ್ವರಂಗೂ ಕಾಶಿಗೂ ತುಂಬಾನೇ ನಂಟು ಇದೆ. ಈ ಕಾಶಿ ರಾಮೇಶ್ವರಂ ಯಾತ್ರೆ ಶುರು ಆಗೋದೇ ಇಲ್ಲಿಂದ. ಹೇಗೆ ಅಂತ ನೋಡೋದಾದ್ರೆ, ಭಕ್ತರು ಇಲ್ಲಿಗೆ ಬಂದು ಅಗ್ನಿತೀರ್ಥಂನಲ್ಲಿ ಮುಳುಗಿ ತಮ್ಮ ಪಾಪನೆಲ್ಲ ಕಳ್ಕೊಂಡು ಇಲ್ಲಿಂದ ನೀರನ್ನ ತಗೊಂಡು ಕಾಶಿಗೆ ಹೋಗಿ ಶಿವನಿಗೆ ಅಭಿಷೇಕ ಮಾಡಿಸ್ತಾರೆ. ಅಂಡ್ ಅಲ್ಲಿಂದ ಗಂಗಾ ಜಲವನ್ನ ತಂದು ಇಲ್ಲಿರೋ ಶಿವಲಿಂಗಕ್ಕೆ ಅಭಿಷೇಕ ಮಾಡಿಸಿದ್ರೆ ಕಾಶಿ ರಾಮೇಶ್ವರಂ ಯಾತ್ರೆ ಮುಗಿಯುತ್ತೆ. ಸ್ನೇಹಿತರೆ, ಬನ್ನಿ ನಾವು ಕೂಡ ನಮ್ಮ ಪಾಪಗಳನ್ನ ಕಳ್ಕೊಳ್ಳೋಣ. ನಮ್ಮ ಪೂರ್ವಜರಿಗೆ ಇಲ್ಲಿ ಬಂದು ಪಿಂಡ ಬಿಟ್ರೆ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅನ್ನೋ ನಂಬಿಕೆ ಹಿಂದೂ ಜನರಲ್ಲಿ ತುಂಬಾ ಇದೆ. ಹಾಗಾಗಿ ಇಲ್ಲಿ ಸುಮಾರು ಜನ ಬಂದು ಅವರ ಪೂರ್ವಜರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಎಂದು ಪೂಜೆ ಮಾಡ್ತಾ ಇರ್ತಾರೆ. ಅಗ್ನಿತೀರ್ಥಂನಲ್ಲಿ ಮುಳುಗಿ ನಮ್ಮ ಪಾಪವನ್ನೆಲ್ಲ ಕಳ್ಕೊಂಡು ನಾವು ದೇವಸ್ಥಾನದ ಕಡೆ ಹೊರಡ್ಬೋದು. ಇಲ್ಲಿಂದ ದೇವಸ್ಥಾನ 100 ಮೀಟರ್ ದೂರದಲ್ಲಿ. ಇಲ್ಲಿಂದ ನಾವು ಸೌತ್ ನಲ್ಲಿರೋ ಗೇಟ್ ಕಡೆ ಹೊರಟ್ರೆ 22 ಬಾವಿಗಳ ತೀರ್ಥ ಸ್ನಾನ ಮಾಡಬಹುದು. ಇದಕ್ಕೆ ನಿಮ್ಗೆ 25 ರೂಪಾಯಿ ಟಿಕೆಟ್ ತಗೊಳ್ತಾರೆ. ನಿಮಗೇನಾದ್ರೂ 22 ಬಾವಿಗಳ ನೀರು ಕಂಪ್ಲೀಟ್ ಆಗಿ ಹೆಚ್ಚೆಚ್ಚಾಗಿ ಬೇಕು ಅನ್ನೋದಾದ್ರೆ ಒಬ್ರಿಗೆ 250 ರೂಪಾಯಿ ತಗೊಳ್ತಾರೆ. ಸ್ನೇಹಿತರೆ, ಇಲ್ಲಿರೋ 22 ಬಾವಿಗಳ ನೀರು ನಮ್ಗೆ ಒಂಥರ ಅಭಿಷೇಕ ಅಂತಾನೆ ಹೇಳ್ಬೋದು. ಇಲ್ಲಿನ ಬಾವಿ ವಿಶೇಷ ನೋಡೋದಾದ್ರೆ, ಸಮುದ್ರ ಪಕ್ಕದಲ್ಲೇ ಇದ್ರೂ ಕೂಡ ಇಲ್ಲಿನ ನೀರು ಸ್ವಲ್ಪ ಕೂಡ ಉಪ್ಪು ಅನ್ಸಲ್ಲ, ಅಷ್ಟು ಸಿಹಿ ಅನ್ಸುತ್ತೆ. ಈ ತೀರ್ಥ ನಮ್ಮ ಮೇಲೆ ಬೀಳ್ಬೇಕಾದ್ರೆ ಏನೋ ಒಂದು ಇದೆ ಅನ್ನೋದು ನಮ್ಗೆ ಖಂಡಿತವಾಗ್ಲೂ ಫೀಲ್ ಆಗತ್ತೆ.
ಇಲ್ಲಿರೋ 21 ಬಾವಿಗಳ ತೀರ್ಥ ಸ್ನಾನ ಆದ್ಮೇಲೆ 22ನೇದು ಶಿವನ ಲಿಂಗಕ್ಕೆ ಅಭಿಷೇಕ ಆಗಿರೋ ತೀರ್ಥ ಕೊಡ್ತಾರೆ. ಈ ತೀರ್ಥನ ಸೇವನೆ ಮಾಡ್ಬೇಕಾದ್ರೆ ತುಂಬಾ ಖುಷಿ ಆಗತ್ತೆ ಅಂಡ್ ಆ ತೀರ್ಥ ಕೂಡ ಅಷ್ಟು ಸಿಹಿಯಾಗಿರುತ್ತೆ. ಇಲ್ಲಿರೋ ಪ್ರತಿಯೊಂದು ಬಾವಿಗಳ ತೀರ್ಥನೂ ಕೂಡ ನಮಗೆ ಒಂದೊಂದು ಸಮೃದ್ಧಿನ ಕೊಡುತ್ತೆ. ಇಲ್ಲಿರೋ ಎಲ್ಲಾ ಬಾವಿಗಳ ತೀರ್ಥದ ಸ್ನಾನ ಆದ್ಮೇಲೆ ನಾವು ದೇವರ ದರ್ಶನದ ಕಡೆ ಹೊರಡ್ಬೋದು. ರಾವಣನ ಸಂಹಾರ ಮಾಡಿದ್ಮೇಲೆ ದೋಷವನ್ನ ಕಳ್ಕೊಳ್ಳೋ ಸಲುವಾಗಿ ಶಿವನನ್ನ ಪ್ರಾರ್ಥನೆ ಮಾಡ್ತಾರೆ. ಅದಕ್ಕಾಗಿ ಈ ಜಾಗಕ್ಕೆ ರಾಮೇಶ್ವರಂ ಅನ್ನೋ ಹೆಸರು ಬಂದಿದೆ. ತನ್ನ ದೋಷನ ಕಳ್ಕೊಳ್ಳೋ ಸಲುವಾಗಿ ಪೂಜೆಗೋಸ್ಕರ ರಾಮ ಹನುಮಂತನಿಗೆ ಹಿಮಾಲಯ ಪರ್ವತದಿಂದ ಶಿವಲಿಂಗನ ತರೋದಕ್ಕೆ ಹೇಳ್ತಾರೆ. ಹನುಮಂತನು ಶಿವಲಿಂಗ ತರೋದಕ್ಕೆ ತಡವಾದ ಕಾರಣ ಸೀತಾಮಾತೆ ಮರಳಿನಿಂದ ಶಿವಲಿಂಗನ ಮಾಡ್ತಾರೆ ಅಂಡ್ ಹನುಮಂತ ತಂದಿರುವಂತ ಲಿಂಗವನ್ನು ಕೂಡ ಪಕ್ಕದಲ್ಲೇ ಇಟ್ಟು ಪೂಜೆ ಮಾಡ್ತಾರೆ. ಈ ದೇವಸ್ಥಾನ 13ನೇ ಶತಮಾನದ ಪಾಂಡ್ಯರ ಕಾಲದಿಂದ ಇದೆ ಅನ್ನೋ ಇತಿಹಾಸ ಇದೆ. ಈ ದೇವಸ್ಥಾನದ ಮುಖ್ಯವಾದ ವಿಶೇಷತೆ ಏನು ಅಂದ್ರೆ ಪ್ರಪಂಚದಲ್ಲೇ ಉದ್ದವಾದ ಕಾರಿಡಾರ್ ಇರೋದು ಈ ದೇವಸ್ಥಾನದಲ್ಲೇ. 1612 ಕಂಬಗಳಿದ್ದು 690 ಅಡಿ ಉದ್ದ ಹಾಗೂ 435 ಅಗಲ ಇರುವಂತಹ ಬ್ರಹ್ಮಾಂಡವಾದ ಕಾರಿಡಾರ್ ಈ ದೇವಸ್ಥಾನದಲ್ಲಿದೆ. ಈ ಕಾರಿಡಾರ್ನ ಮುತ್ತುರಾಮಲಿಂಗ ಸೇತುಪತಿ ರಾಜರು ಕಟ್ಟಿದ್ದಾರೆ ಅನ್ನೋ ಇತಿಹಾಸ ಇದೆ. ಈ ದೇವಸ್ಥಾನದಲ್ಲಿ ಕಂಪ್ಲೀಟ್ಲಿ ವಿಡಿಯೋಗ್ರಫಿ ಅಂಡ್ ಫೋಟೋಗ್ರಫಿನ ಬ್ಯಾನ್ ಮಾಡಿದ್ದಾರೆ. ಒಳಗಡೆ ದೇವರ ದರ್ಶನಕ್ಕೆ ಹೋದ್ರೆ ನಮ್ಗೆ ಶಿವಲಿಂಗದ ಅದ್ಭುತವಾದ ದರ್ಶನ ಆಗತ್ತೆ. ಇದು ಮಾತ್ರ ನಮ್ಗೆ ನಮ್ ಜೀವನನೇ ಪಾವನ ಆಗಷ್ಟು ಖುಷಿ ಆಗತ್ತೆ. ಈ ದೇವಸ್ಥಾನದಲ್ಲಿ ಒಂದು ಸ್ಫಟಿಕಲಿಂಗ ಕೂಡ ಇದೆ. ಇದನ್ನ ನೋಡ್ಬೇಕು ಅಂತ ಹೇಳಿದ್ರೆ ಬೆಳಗಿನ ಜಾವ 5 ಗಂಟೆಗೆ ದೇವಸ್ಥಾನಕ್ಕೆ ಬರ್ಬೇಕಾಗತ್ತೆ. ಈ ಸ್ಫಟಿಕಲಿಂಗ ನೋಡೋದಕ್ಕೆ ನಿಜವಾಗ್ಲೂ 2 ಕಣ್ ಸಾಲೋದಿಲ್ಲ ಅನ್ಸುತ್ತೆ. ಈ ಸ್ಫಟಿಕಲಿಂಗಕ್ಕೆ ಪೂಜೆ ಆದ್ಮೇಲೆನೆ ವಿಶ್ವನಾಥರಿಗೆ ಪೂಜೆ ಸಲ್ಲಿಸೋದು. ಕಾಶಿಯಿಂದ ಬರೋ ಎಷ್ಟೋ ಭಕ್ತರು ಗಂಗಾ ಜಲನ ತಂದು ಅರ್ಚಕರಿಗೆ ಕೊಡ್ತಾನೆ ಇರ್ತಾರೆ ಅಂಡ್ ಇಲ್ಲಿ ಶಿವಲಿಂಗಕ್ಕೆ ನಿತ್ಯ ಅಭಿಷೇಕ ನಡೀತಾನೆ ಇರುತ್ತೆ. ಇದನ್ನ ನೋಡೋದಕ್ಕೆ ನಿಜವಾಗ್ಲೂ ಪುಣ್ಯ ಮಾಡಿರ್ಬೇಕು ಅಂತ ಅನ್ಸುತ್ತೆ. ಸ್ನೇಹಿತರೆ, ರಾಮೇಶ್ವರಂ ಬಗ್ಗೆ ನನ್ನಿಂದ ಆದಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂಡ್ ಶೇರ್ ಮಾಡೋದನ್ನ ಮರಿಬೇಡಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದ.